ಕೋಲಾರ್ಗೆ ಹೋಗ್ಬೇಕಾದ್ರೆ ಹೀಗೆ ಬಂದೆ. PVR ಸಿಲ್ಕ್ ಅವ್ರದ್ದು ಹೊಸ ಶಾಪ್ ಓಪನ್ ಆಗಿದೆ ಅಂತ ಗೊತ್ತಾಯಿತು. ಹಾಗಾಗಿ ನಾವು ವಿಸಿಟ್ ಮಾಡಿದ್ವಿ. ಇಲ್ಲಿ ಮದುವೆಗೆ ಬೇಕಾದಂತಹ ಗಂಡಿಗೆ ಮತ್ತು ಹೆಣ್ಣಿಗೆ ಒಳ್ಳೆ ಅಂತ ಬಟ್ಟೆ ಕಲೆಕ್ಷನ್ಸ್ ಇದೆ. ನಮ್ಮ PVR ಸಿಲ್ಕ್ ಶಾಪ್ ಅಲ್ಲಿ ಎಲ್ಲಾ ರೀತಿಯಾದಂತಹ ವೆಡ್ಡಿಂಗ್ ಸ್ಯಾರೀಸ್, ನೆಕ್ಸ್ಟ್ ಕಾಂಚೀವರಂ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ, ಟಿಶ್ಯೂ ಸ್ಯಾರಿ, ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಕಂಚಿನಲ್ಲಿ ಏನೇನು ಸಿಗುತ್ತೋ ಎಲ್ಲ ಐಟಮ್ಸು ಇಲ್ಲಿದೆ. ಮತ್ತೆ ಈ ಕೆಳಗಡೆಗೆ ಬಂದ್ರೆ ಮತ್ತೆ ಶರ್ಟಿಂಗ್ಸ್ ಅಂತೂ ಸೂಪರ್ ಆಗಿದೆ. ಎಲ್ಲ ಲೆನಿನ್ ಐಟಮು, ಸೂಟಿಂಗ್ಸು, ಶರ್ಟಿಂಗ್ಸು, ಮಕ್ಕಳದು. ನಮಸ್ಕಾರ. ಚಿಂತಾಮಣಿ ಪಟ್ಟಣದ ಹತ್ತಿರವಿರುವ ಬಾಗೇಪಲ್ಲಿ ಸರ್ಕಲ್ SFS ಚರ್ಚ್ ಎದುರುಗಡೆ PVR ಸಿಲ್ಕ್ಸ್ ನೂತನ ಮಳಿಗೆ ಪ್ರಾರಂಭೋತ್ಸವದ ಪ್ರಯುಕ್ತವಾಗಿ ವಿವಿಧ ರೀತಿಯ ಎಲ್ಲಾ ರೀತಿಯ ಗೋಲ್ಡ್ ಶಾರ್ಟ್ ಚೈನ್ಸ್, ಮಂಗಳ ಚೈನ್ಸ್, ಈ ತರ ಶಾರ್ಟ್ ಚೈನ್ಸ್, ನಿಮ್ಗೆ ಮುತ್ತುದಲ್ಲಿ ಬೇಕಾದ್ರೆ ಎಲ್ಲಾ ರೀತಿಯ ವಿವಿಧ ರೀತಿಯ ಮುತ್ತುಗಳಲ್ಲಿ ಚೈನ್ಸ್, ಶಾರ್ಟ್ ಚೈನ್ಸ್ ಸಿಗುತ್ತೆ. ಉದ್ದದ ಲಾಂಗ್, ಡಾಬ್ ಇದು ಸಿಗುತ್ತೆ. ನಿಮ್ಗೆ ಯಾವ ಡಿಸೈನ್ ಬೇಕಂದ್ರೆ ಸ್ಟೋನ್ಸ್ ಅಲ್ಲಿ ಮತ್ತೆ ಇದು ಬ್ರೈಡಲ್ ಅಲ್ಲಿ ನ್ಯೂ ಡಿಸೈನ್ಸ್ ಅಲ್ಲಿ ಸಿಗುತ್ತೆ. ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಬಡ ರೈತ ಕುಟುಂಬದ ಶಿಕ್ಷಣದಲ್ಲಿ HD ಹೊಸೂರು, ಕೋಲಾರ ಜಿಲ್ಲಾ ಮತ್ತು ತಾಲೂಕು ಮೊಟ್ಟ ಮೊದಲಿಗೆ ಗೌರವಾನ್ವಿತ ತಂದೆ ತಾಯಿ ಸುಬ್ಬಮ್ಮ ಶಿಕ್ಷಕರು, ಶ್ರೀರಾಮರೆಡ್ಡಿ ರೈತರ ಮಗಳು ಸೌಂದರ್ಯ SR ಮೇಡಂ ರವರು ಶ್ರೀ ಭೈರವೇಶ್ವರ ವಿದ್ಯಾನಿಕೇತನ ಶಾಲೆಯ ಪ್ರಾಂಶುಪಾಲರಾದ ದಿವಂಗತ ಶ್ರೀರಾಮರೆಡ್ಡಿ ಸರ್ ರವರು ಹಾಗೂ ಸಹ ಶಿಕ್ಷಕರು, ಸಿಬ್ಬಂದಿ ವರ್ಗದವರು ಮತ್ತು ಚಿಂತಾಮಣಿ ರೇಷ್ಮೆ ಕೃಷಿ ಮಹಾವಿದ್ಯಾಲಯ ಎಲ್ಲರೂ ಸಹಕಾರದಿಂದ ಪ್ರಾಧ್ಯಾಪಕರು ಹಾಗೂ ಕಾನ್ಪುರ ಉತ್ತರ ಪ್ರದೇಶ ಚಂದ್ರಶೇಖರ್ ಆಜಾದ್ ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಮತ್ತು ಧಾರವಾಡ ಕೃಷಿ ವಿದ್ಯಾಲಯದ ಎಲ್ಲ ಪ್ರಾಧ್ಯಾಪಕರ ಸಹಭಾಗಿತ್ವದಲ್ಲಿ ನನ್ನ ವಿದ್ಯಾಭ್ಯಾಸ SSLC ಮತ್ತು PUC ಭೈರವೇಶ್ವರ ವಿದ್ಯಾನಿಕೇತನ, BSc ಕೃಷಿ ರೇಷ್ಮೆ ಕೃಷಿ ಮಹಾವಿದ್ಯಾಲಯ ಚಿಂತಾಮಣಿ ಹಾಗೂ ಕಾನ್ಪುರ ಉತ್ತರ ಪ್ರದೇಶ ಕೃಷಿ ಅರ್ಥಶಾಸ್ತ್ರ MSc ಪದವಿ ಹಾಗೂ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ PhD ಪದವೀಧರ ಪಡೆದು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಗೋಲ್ಡ್ ಮೆಡಲ್ ಪಡೆದು 9.63 ಔಟ್ ಆಫ್ 10 ಗ್ರೇಡ್ ಪಡೆದಿದ್ದೇನೆ. ಹಾಗೂ ಎಲ್ಲರ ಸಹಕಾರ ಮತ್ತು ದೇವರ ಆಶೀರ್ವಾದದಿಂದ ನನಗೆ ಈ ಸ್ಥಾನ ಸಿಗಲಿದೆ. ಎಲ್ಲರ ವಿಶ್ವಾಸದಿಂದ ಈ ಕಾರ್ಯಕ್ರಮ ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಣ ಪದವೀಧರ ಗೌರವಾನ್ವಿತ ಸೌಂದರ್ಯ SR ಮೇಡಂ ರವರು ಮಾತನಾಡಿ, ಮೊದಲಿಗೆ ನಮ್ಮ ತಂದೆ ತಾಯಿ ಹಾಗೂ ನನ್ನ ವಿದ್ಯಾಭ್ಯಾಸಕ್ಕೆ ಸಹಕರಿಸಿದ ಎಲ್ಲ ಗುರುಗಳಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತಾ, ನಾನು ರೈತಾಪಿ ಕುಟುಂಬದಲ್ಲಿ ಹುಟ್ಟಿ ನನ್ನ ಮೊದಲಿನ ವಿದ್ಯಾಭ್ಯಾಸ ಭೈರವೇಶ್ವರ ವಿದ್ಯಾನಿಕೇತನ SSLC, PUC, ರೇಷ್ಮೆ ಕೃಷಿ ಮಹಾವಿದ್ಯಾಲಯ ಚಿಂತಾಮಣಿ BSc ಪದವಿ ಹಾಗೂ ಕೃಷಿ ಅರ್ಥಶಾಸ್ತ್ರ MSc ಪದವಿ ಉತ್ತರ ಪ್ರದೇಶ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಶ್ರೀಗಂಧ ಸಂಶೋಧನೆ ಹಾಗೂ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ 37ನೇ ಘಟಿಕೋತ್ಸವ ಪದವಿ ಪಡೆದುಕೊಂಡಿರುತ್ತೇನೆ. ನನ್ನ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಸಹಕರಿಸಿದ ತಂದೆ ತಾಯಿ ಸಾಧನೆ ಮರೆಯಲಾರದ ಈ ದಿನ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ಳುತ್ತೇನೆ. ಸಂಶೋಧನೆ ಮಾಡುವ ಸಮಿತಿ, ರೈತರ ಜೊತೆ ಸಂವಾದ, ಶ್ರೀಗಂಧದ ಬಗ್ಗೆ ಸಂಶೋಧನೆ ನಡೆಸಿದ್ದೇನೆ. ಹೆಚ್ಚಿನ ಅಂಕಗಳ ಪಡೆದು ಅರ್ಥಶಾಸ್ತ್ರ ಪದವಿಯಲ್ಲಿ ಗೋಲ್ಡ್ ಮೆಡಲ್ ಪಡೆದ ಎಲ್ಲರ ಸಹಕಾರವೇ ನನಗೆ ಶ್ರೀರಕ್ಷೆ.
ದೇವರ ಸತ್ಯಕ್ಕೆ ಸದಾ ಬೆಲೆ ಸಿಗುತ್ತದೆ. ಮುಂಬರುವ ದಿನಗಳಲ್ಲಿ ಕೃಷಿ ವಿಚಾರದಲ್ಲಿ ರೈತಾಪಿ ಜನರಿಗೆ ಸಹಕಾರ ನೀಡುತ್ತೇನೆ. ಪ್ರತಿಯೊಬ್ಬರಿಗೂ ಕೃಷಿಯಲ್ಲಿ ನಷ್ಟ ಬರುವುದಿಲ್ಲ. ಕೃಷಿಯಲ್ಲಿ ಒಂದಲ್ಲ ಒಂದು ದಿನ ರೈತರಿಗೆ ದೇವರ ಕೃಪೆ ಸಿಗುತ್ತದೆ ಹಾಗೂ ಕೃಷಿ ವಿಜ್ಞಾನಿಯಾಗಬೇಕು ಎಂಬ ಆಸೆ. ದೇಶಕ್ಕೆ ಅರ್ಥಶಾಸ್ತ್ರದ ವಿಜ್ಞಾನ ಸೇವೆ ಸಲ್ಲಿಸಬೇಕು, ಎಲ್ಲರಿಗೂ ಸಹಕಾರ ನೀಡಬೇಕು ನನ್ನ ಧ್ಯೇಯವಾಗಿದೆ. ನನ್ನ ಯಾವುದೇ ಕೆಲಸ ಮಾಡಬೇಕಾದರೆ ನಿಷ್ಠೆ, ಪ್ರಾಮಾಣಿಕತೆ ಮೊದಲ ಆದ್ಯತೆ. ಒಂದೊಂದು ಹೆಜ್ಜೆಗೂ ಯಾವ ರೀತಿ ಕೆಲಸ ಮಾಡಬೇಕು ಎಂಬುದು ನಮ್ಮದೇ ಆದ ಎಕ್ಸಾಮ್ ಪಡೆದುಕೊಳ್ಳಬೇಕು. ರೈತಾಪಿ ಜನರು ಮಾರ್ಗದರ್ಶನ, ಎಲ್ಲರೂ ಬುದ್ಧಿವಂತರಾಗಿದ್ದಾರೆ. ಎಲ್ಲ ರೀತಿಯ ಸಹಕಾರ ನೀಡುತ್ತೇವೆ. ನನ್ನ ಆಸೆ, ಎಷ್ಟು ದೊಡ್ಡ ಪದವಿ ಪಡೆದರೂ ಕೊನೆಗೆ ಕೃಷಿ ಬಹಳ ಶ್ರೇಷ್ಠ. ಎಲ್ಲರಿಗೂ ಅವಲಂಬಿಸಿದಾಗ ದೇಶಕ್ಕೆ ಒಳ್ಳೆಯದಾಗುತ್ತದೆ. ಈ ಸಂದರ್ಭದಲ್ಲಿ ನನ್ನ ವಿದ್ಯಾಭ್ಯಾಸದಲ್ಲಿ ಸಹಕರಿಸಿದ ಎಲ್ಲ ಶಿಕ್ಷಕ ವೃಂದದವರಿಗೂ, ಪದವೀಧರ ವಿದ್ಯಾಭ್ಯಾಸದ ಪ್ರಾಧ್ಯಾಪಕರಿಗೂ, ಉನ್ನತ ಶಿಕ್ಷಣ ಪ್ರಾಧ್ಯಾಪಕರಿಗೂ ಹಾಗೂ ನಾನು ಹುಟ್ಟಿ ಬೆಳೆದ ಗ್ರಾಮಸ್ಥರು, ಸಮಸ್ತ ಜನತೆಗೆ ನನ್ನ ಹೃತ್ಪೂರ್ವಕ ಅನಂತ ಕೋಟಿ ನಮಸ್ಕಾರಗಳನ್ನು ವ್ಯಕ್ತಪಡಿಸುತ್ತೇನೆ. Dr. Sahana M, Agricultural Entomology. ನನಗೆ ಪ್ರೋತ್ಸಾಹ ಕೊಡ್ತಾ ನೆಕ್ಸ್ಟ್ ಅಲ್ಲಿನ ನಾನು ಕೃಷಿ ಮಾಡಬೇಕು, ಕೃಷಿ BSc ಮಾಡಬೇಕು ಅಂತಂದವಾಗ ಅಲ್ಲಿ ಕೂಡ ಅಷ್ಟೇ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ಸಮಸ್ತ ಶಿಕ್ಷಕರು ಸಹ ನನಗೆ ಸಹಾಯ ಮಾಡಿದ್ದಾರೆ ಮತ್ತು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಾನು ಓದಿದಂತಹ ಇದು ಚಂದ್ರಶೇಖರ್ ಆಜಾದ್ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನನಗೆ ತುಂಬ ಪ್ರೋತ್ಸಾಹವನ್ನು ಕೊಟ್ಟಿದ್ರು. ಅದರಲ್ಲಿ ಹೆಸರನ್ನ ಹೇಳಲೇಬೇಕು. ವೀರೇಂದ್ರ ಕುಮಾರ್ ಸರ್ ಅಂತ, ರಾಕೇಶ್ ಸರ್ ಅಂತ, ಜಯರಾಯ್ ಸರ್ ಅಂತ, ಇವರೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರು. ಅಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಬೇರೆ ಸ್ಟೇಟಿಂದ ಬಂದಿದ್ದಾರೆ ಇವರು, ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ. ಅದ್ರ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕೂಡ ಸಮಸ್ತ ಶಿಕ್ಷಕರು, ಸ್ನೇಹಿತರು ಆ್ಯಂಡ್ ನಮ್ಮೂರಿನ ಪ್ರತಿಯೊಬ್ಬರು ಜನರು ಸಹ ಎಲ್ಲರ ವಿಶ್ವಾಸ ನನ್ನ ಮೇಲೆ ಇಟ್ಟಿದ್ರು. ಇವರೇನೋ ಒಂದು ಸಾಧನೆ ಮಾಡ್ತಾರೆ ಹುಡುಗಿ ಅಂತ. ಸೊ ಆ ವಿಶ್ವಾಸಕ್ಕೆ, ಎಲ್ಲರ ಆಶೀರ್ವಾದಕ್ಕೆ, ಪ್ರೋತ್ಸಾಹಕ್ಕೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತಿದ್ದೇನೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸಮಸ್ತ ಜನತೆಗೆ ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. Udayan N, PhD in Agribusiness Management with UAS Gold Medal. கிளாப் பண்ணுங்க. சூப்பர். Next, Soundarya Esra, PhD in Agricultural Economics with UAS Gold Medal. Soundarya Economics. Agricultural Economics with UAS Gold Medal. இந்த ஃபோட்டோ எடுக்கிறதுக்கு கீழே இருக்கு பார்க்கணுமா? Agricultural Entomology with UAS Gold Medal. Dr. Sahana M, PhD in Agricultural Entomology with UAS Gold Medal. Dr. Salipalli Anjali, PhD in Agricultural Entomology with UAS Gold Medal. எங்க போட்டோ எடு. Vaishnavi P, PhD in Agricultural Excellence Education with UAS Gold Medal. Dr. Pooja Rani Maliki, PhD in Agricultural Microbiology with UAS Gold Medal. ನನಗೆ ಇನ್ನೂ ಒಂದು ಆಶಯ ಇದೆ. ನಾನು ಎಷ್ಟೇ ದೊಡ್ಡ ಪದವಿ ಪಡ್ಕೊಂಡು ಅಥವಾ ಎಷ್ಟೇ ದೊಡ್ಡ ಅಧಿಕಾರಯುತವಾದ ಒಂದು ಜಾಬ್ನ ಪಡ್ಕೊಂಡ್ರೂ ಪರವಾಗಿಲ್ಲ, ನಮ್ಮ ಆಹಾರ ಉತ್ಪಾದನೆಯನ್ನ ನಾವೇ ಮಾಡ್ಕೋಬೇಕು ಅಂತಹ ಒಂದು ಅಭಿರುಚಿ ನನಗಿದೆ. ಅದನ್ನ ನಮ್ಮ ತಂದೆಯವರಿಂದ ಪಡ್ಕೊಂಡಿದ್ದೀನಿ. ಯಾಕೆಂದ್ರೆ ನಾವು ಎಷ್ಟೇ ದೊಡ್ಡ ವ್ಯಕ್ತಿಗಳಾದ್ರೂ ಕೊನೆಗೆ ನಾವೆಲ್ಲ ಮಾಡುವುದು ಊಟಕ್ಕೋಸ್ಕರ. ಸೊ ನಾನು ಸ್ವಂತ ಉತ್ಪಾದನೆಯಿಂದ ನಮ್ಮ ಆಹಾರವನ್ನ ನಾವೇ ಉತ್ಪಾದನೆ ಮಾಡ್ಕೋಬೇಕು ಅನ್ನೋ ಆಶಯ ಇದೆ. ಸೊ ಎಲ್ಲರೂ ಇದನ್ನ ಫಾಲೋ ಮಾಡಿದ್ರೆ ಖಂಡಿತ ಅದು ದೇಶಕ್ಕೆ ಕೂಡ ಒಳ್ಳೇದಾಗತ್ತೆ. ಇದರ ಜೊತೆಗೆ ನನಗೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಬೇಸ್ ಆಗಿ ನಮಗೆ ಫೌಂಡೇಶನ್ ತರ ಕೊಟ್ಟಿರುವಂತಹ ಶ್ರೀ ಭೈರವೇಶ್ವರ ವಿದ್ಯಾನಿಕೇತನದ ಪ್ರಾಂಶುಪಾಲರಾಗಿದ್ದಂತಹ ಶ್ರೀರಾಮ್ ರೆಡ್ಡಿ ಸರ್ ಅವರು ನನಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ,
ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂತಂದ್ರೆ ಕೆಲವೊಂದ್ಸಲ ಫೀಸ್ ಕಟ್ಟೋದಕ್ಕೆ ಫೀಸ್ ಇಲ್ಲ ಅಂತಂದ್ರು ಪರವಾಗಿಲ್ಲ ನೀನು ಓದ್ತೀಯ ಅಂತಂದ್ರೆ ಮುಂದೆ ಹೆಜ್ಜೆ ಇಡು ಅಂತ ಅಲ್ಲಿಂದ ಹಿಡಿದು ನನ್ಗೆ ಪ್ರತಿಯೊಂದರಲ್ಲೂ ಮಾಡ್ಲಿಕ್ಕೆ ರೆಡಿ ಇದ್ದೀನಿ. ಅವ್ರಿಗೆ ಸಂಬಂಧ ಯಾವ ವಿಷಯದಲ್ಲಿ ಅವರಿಗೆ ಟ್ರೈನಿಂಗ್ ಬೇಕಾಗಿರುತ್ತೋ ಆ ತರದ್ರಲ್ಲಿ ನಾವು ಟ್ರೈನಿಂಗ್ ಕೊಡ್ಲಿಕ್ಕೆ ಎಲ್ಲ ಜನತೆಗೆ ನನ್ನ ಕಡೆಯಿಂದ ಒಂದು ಸಲಹೆ ಅಂತ ಏನಪ್ಪ, ನಮ್ಮ ಕಡೆಯಿಂದ ಆಗುವಂತಹ ಸಹಾಯವನ್ನಾಗ್ಲಿ ಸೇವೆಯನ್ನಾಗ್ಲಿ ಸ್ಪಂದಿಸಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಪ್ರತಿ ಹೆಜ್ಜೆಯಲ್ಲೂ ನಾನು ಅವರಿಗೆ ಒಂದು ಗೈಡೆನ್ಸ್ ನ ಕೊಡ್ಕೊಂಡು ಹೋಗ್ತೀನಿ. ಸೊ ನಮ್ಮಲ್ಲಿ ಕೃಷಿ ಅಂತ ಬಂದವಾಗ ಮೇಡಮ್ ತಮ್ಮಲ್ಲಿ ಇನ್ನೊಂದು ಮಾತು, ತಮ್ಮ ಒಂದು ಈಗ ಕೆಲಸ ನಿರ್ವಹಿಸುವಂತ ಒಂದು ನಿಮ್ಮ ಒಂದು ಶಿಷ್ಯರಿಗೆ ತಮ್ಮ ವಿದ್ಯಾಭ್ಯಾಸದಲ್ಲಿ ಯಾವ ರೀತಿ ಡಿಗ್ರಿ PhD ಪದವಿ ಪಡೆದಿದ್ರು ಅದೇ ರೀತಿ ನಿಮ್ಮ ಒಂದು ಮಕ್ಕಳಿಗೆ ನಿಮ್ಮೊಂದು ಯಾವ ರೀತಿ ಅವ್ರಿಗೆ ಸಲಹೆ ಸಂದರ್ಶನ ಇಡ್ತೀವಿ ಸರ್? ಅವರಿಗೆ ಅವರ ಅಭಿರುಚಿಗೆ ತಕ್ಕಂತೆ ತಮ್ಮ ಮುಂದಿನ ಕೆರಿಯರ್ನ ಚೂಸ್ ಮಾಡ್ಕೊಳ್ಳೋದಕ್ಕೆ ನಾನು ಯಾವತ್ತೂ ಹೇಳ್ತೀನಿ. ಯಾಕಂದ್ರೆ ಅಭಿರುಚಿ ತುಂಬಾ ಮುಖ್ಯ ಆಗುತ್ತೆ. ಖಂಡಿತ ಅವ್ರ ಅಭಿರುಚಿ ಚೆನ್ನಾಗಿದ್ರೆ ಅವ್ರಿಗೆ ಸಕ್ಸಸ್ ಆಗೇ ಆಗ್ತಾರೆ. ಅಂಡ್ ಕೃಷಿ ಅಂತ ಬಂದಿರೋದ್ರಿಂದ ಅಲ್ಲಿ ಅವರು ಯಾವುದೇ ತರವಾದ ಅಭಿವೃದ್ಧಿ ಕೆಲಸಗಳಕ್ಕೆ ಮತ್ತೆ ಗವರ್ಮೆಂಟ್ ಜಾಬ್ಸ್ ಏನಾದ್ರು ಸಿಗಂಗಿದ್ರೆ ಆ ಅಧಿಕಾರಯುತವಾಗಿ, ಯಾಕಂದ್ರೆ ಏನೇ ಒಂದು ಅಧಿಕಾರ ಬಂದ್ರೆ ಅಷ್ಟೇ ನಾವು ಏನನ್ನಾದ್ರೂ ಇರುತ್ತೆ. ಬಟ್ ನಮ್ಮ ಹತ್ರ ಅಧಿಕಾರ ಇಲ್ಲ ಅಂತಂದ್ರೆ ನಾವು ನಮ್ಮಲ್ಲಿ ಎಷ್ಟೇ ಒಂದು ಐಡಿಯಾಸ್ ಇದ್ರು ಅದನ್ನ ರೈತರಿಗೆ ಅಂದಿಸೋದಕ್ಕೆ ಅವ್ರಿಗೆ ತನಕ ಮೂಡಿಸೋದಕ್ಕೆ ನಮ್ಮ ಕೈಯಲ್ಲಿ ಕಷ್ಟ ಆಗ್ಬೋದು. ಸೊ ಅಧಿಕಾರ ಪಡ್ಕೋಬೇಕಂದ್ರೆ ನಾವು ನಮ್ದೇ ಆದ ಪ್ರಿಪರೇಷನ್ ಎಕ್ಸಾಮ್ಸ್ಗೆ ಓದ್ಕೋಬೇಕಾಗತ್ತೆ, ಅದರಲ್ಲಿ ಸಕ್ಸಸ್ ಪಡ್ಕೋಬೇಕಾಗತ್ತೆ. ಅದಕ್ಕೆ ಏನ್ ತಯಾರಿ ಬೇಕೋ ಆ ತರ ತಯಾರಿನೆಲ್ಲ ನಾನು ನಮ್ಮ ಶಿಷ್ಯರಿಗೆ ಅಥವಾ ಸ್ಟೂಡೆಂಟ್ಸ್ಗೆ ನಾನು ಹೇಳ್ಕೊಡ್ತೇನೆ. ಫೈನಲ್, ಮುಂಬರುವ ದಿನಗಳಲ್ಲಿ ತಮಗೆ ಒಂದು ಸರ್ಕಾರಿ ಅಧಿಕಾರಿ ಏನಾದರೂ ಒಂದು ಸಿಕ್ಕ ಪಕ್ಷದಲ್ಲಿ ಈ ಒಂದು ಇಡೀ ದೇಶದ ಒಂದು ರೈತಾಪಿ ಜನರಿಗೆ, ಎಷ್ಟೋ ಜನರಿಗೆ ಅವಿಜ್ಞಾನ ಇರೋದಿಲ್ಲ, ಇನ್ನೋಸೆಂಟ್ ಇರ್ತಾರೆ, ಆ ಒಂದು ರೈತಾಪಿ ಜನರಿಗೆ ನಿಮ್ಮೊಂದು ವಿದ್ಯಾದಾನ ಯಾವ ರೀತಿ ಪಡೆದು ಅವರಿಗೆ ಮಾರ್ಗದರ್ಶನ ನೀಡಿ ಆ ರೈತರು ಮುಂಬರುವ ದಿನಗಳಲ್ಲಿ ಇಡೀ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನಕ್ಕೆ ಸಿಗಬೇಕು ಎಂಬುದರಲ್ಲಿ ಯಾವ ರೀತಿ ಗೈಡ್ಲೈನ್ಸ್ ಕೊಡಿ? ರೈತರಿಗೆ ಅವರು ತುಂಬಾ ಬುದ್ಧಿವಂತರಿದ್ದಾರೆ. ಸೈಂಟಿಸ್ಟ್ಗಳು ವಿಜ್ಞಾನಿಗಳಿಗಿಂತ ಹೆಚ್ಚಾಗಿ ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಅನುಭವ ಇದೆ. ಅದನ್ನು ಅವರು ಸರಿಯಾದ ರೀತಿಯಲ್ಲಿ ಟೆಕ್ನಾಲಜಿಗೆ ಸಂಬಂಧಪಟ್ಟಂಗೆ ಅವರು ಅಭಿವೃದ್ಧಿ ಪಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಅದನ್ನ ಅವರು ಸಕ್ಸಸ್ ಮಾಡ್ಕೊಳಕ್ಕಾಗತ್ತೆ. ಅದಕ್ಕೆ ಯಾವ್ಯಾವ ತಯಾರಿ ಬೇಕೋ ಅದಕ್ಕೆ, ಬಟ್ ಆದ್ರೆ ದೇವರು ಸತ್ಯಕ್ಕೆ ಅಷ್ಟೇ ಬೆಲೆ ಕೊಡ್ತಾನೆ, ಮತ್ತೆ ಸತ್ಯದ ಜೊತೆಗೆ ಯಾವತ್ತೂ ಇರ್ತಾನೆ. ಧರ್ಮ ರಕ್ಷಿತ ರಕ್ಷಿತ ಅಂತ ಯಾವ ತರ ಹೇಳ್ತೀವಿ. ಸೊ ನನ್ನ ಹಿಂದೆ ಇದ್ದಿದಂತಹ ದೇವರಿಗೂ ನಾನು ಕೃತಜ್ಞತೆಯನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರಿಗೂ ಕೃತಜ್ಞತೆಗಳನ್ನ. ಮೇಡಮ್, ತಮ್ಮಲ್ಲಿ ಒಂದು ಮಾತು, ತಮ್ಮ ಒಂದು ವಿದ್ಯಾಭ್ಯಾಸ ಪದವಿ ಹಳ್ಳಿನಲ್ಲಿ ಹುಟ್ಟಿ ಬೆಳೆದು ಭೈರವ ವಿಶ್ವವಿದ್ಯಾನಿಕೇತನ ಮತ್ತೆ BSc ಕಾನ್ಪುರ ಮತ್ತೆ PhD ಧಾರವಾಡ ಇದೆಲ್ಲ ಮಾಡಿದಾರಲ್ಲ, ಈ ಒಂದು ಮಾಡಿ ಈ ಒಂದು ಸಮಾಜದಲ್ಲಿ ಒಂದು ಜನಸಾಮಾನ್ಯರಿಗೆ ನಿಮ್ಮ ನಂಬಿರುವಂತ ಒಂದು ಗುರುಗಳ ಒಂದು ವಿಶ್ವಾಸ, ತಂದೆ ತಾಯಿ ಒಂದು ಆಶೀರ್ವಾದ, ನಿಮ್ಮ ಒಂದು ವಿದ್ಯಾರ್ಥಿಗಳ ಸ್ನೇಹಿತರ ಒಳಗದಲ್ಲಿ ಮುಂಬರುವ ದಿನಗಳಲ್ಲಿ ಸಮಾಜದಲ್ಲಿ ಯಾವ ರೀತಿ ಒಂದು ಜನಸಾಮಾನ್ಯರಿಗೆ ನಿಮ್ಮೊಂದು ಸಂಕಲ್ಪ ದೈವಶಕ್ತಿ ನೀಡ್ತೀವಿ? ಅದು ತುಂಬಾ ಮುಖ್ಯವಾಗುತ್ತೆ. ಯಾಕಂದ್ರೆ ಇಷ್ಟು ದಿವಸ ನಾವ್ ಏನ್ ಮಾಡ್ತಿದೀವೋ ಮುಂದೆ ನಾವು ಮಾಡ್ಬೇಕಾಗಿರುವಂತಹ ಒಂದು ಹೆಜ್ಜೆ ಅಷ್ಟೇ. ಸೊ ಇನ್ಮೇಲಿಂದ ನಾನು ಕೃಷಿ ವಿಷಯದಲ್ಲೇ ನಾನು ಸ್ಪೆಷಲೈಸೇಷನ್ ಪಡೆದಿರೋದ್ರಿಂದ ಕೃಷಿ ರೈತರಿಗೆ ಏನಾದ್ರೂ ಸಹಾಯ ಮಾಡ್ಬೇಕು ಅಂತ ನನ್ಗೆ ಮುಂಚೆಯಿಂದಾನು ಇತ್ತು. ನಾವು ರೈತಾಪಿ ಎಸ್ಪೆಷಲಿ ಕೃಷಿ ಅಂತ ಬಂದವಾಗ ಎಲ್ಲರೂ ಅದರಿಂದ ನಷ್ಟ ಆಗತ್ತೆ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಚೌಕಟ್ಟಲ್ಲೇ ಇದ್ಬಿಟ್ಟಿದ್ದಾರೆ. ಬಟ್ ಕೃಷಿಯನ್ನು ನಾವು ಯಾವತ್ತೂ ಒಂದು ಬಿಸ್ನೆಸ್ ಅಂತ ಟ್ರೀಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅವಾಗ ಖಂಡಿತ ನಾವು ಅದರಿಂದ ಲಾಭವನ್ನ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಅದನ್ನೇ ಕೃಷಿ ಅರ್ಥಶಾಸ್ತ್ರ ಕೂಡ ಹೇಳುತ್ತೆ. ಅದರಲ್ಲಿ ನಾನು ಸಂಶೋಧನೆಯನ್ನ ಮಾಡಿ ಒಂದು ವಿಜ್ಞಾನಿ ಆಗ್ಬೇಕು ಅಂತ ಆಸೆ ಇದೆ. ಸೊ ವಿಜ್ಞಾನಿ ಮಾಡಿ ಒಂದು ಕೃಷಿ ಸಮುದಾಯಕ್ಕೆ ನನ್ನ ಕೈಯಿಂದ ಆದಷ್ಟು ಸೇವೆಯನ್ನ ಸಲ್ಲಿಸಬೇಕು, ಜೊತೆಗೆ ದೇಶಕ್ಕೆ ಅರ್ಥಶಾಸ್ತ್ರದ ವಿಭಾಗದಲ್ಲಿ ಸೇವೆಯನ್ನ ಸಲ್ಲಿಸಬೇಕು ಅಂತ ನನಗೆ ತುಂಬಾ ಹಂಬಲ ಇದೆ. ತಮ್ಮಲ್ಲಿ ಇನ್ನೊಂದು ಮಾತು, ತಮ್ಮ ಒಂದು PhD ಪದವಿ ಪಡೆದು ಈ ಒಂದು ನಿಮ್ಮ ಅಧಿಕಾರ ಅವಧಿನಲ್ಲಿ ದೇವರ ದಯ, ದೇವರ ಕೃಪೆ
ಒಂದು ಅಧಿಕಾರ ಸರ್ಕಾರಿ ಅವಧಿನಲ್ಲಿ ತಮ್ಮ ಒಂದು ಸಿಕ್ಕಿದ ಒಂದು ಪಕ್ಷದಲ್ಲಿ ಈ ಒಂದು ವ್ಯಾಪ್ತಿ ಜನರ ಸಮಸ್ತ ಇಡೀ ದೇಶದ ಒಂದು ಜನರಿಗೆ ನಿಮ್ಮ ಒಂದು ವಿಜ್ಞಾನದ ಒಂದು PhD ಒಂದು ಪ್ರತಿಭೆ, ನಿಮ್ಮೊಂದು ಜ್ಞಾನೋದಯ, ನಿಮ್ಮ ಒಂದು ನಂಬಿರೋ ಒಂದು ಶಿಷ್ಯರಿಗಾಗ್ಲಿ, ನಿಮ್ಮ ಒಂದು ಸ್ಟೂಡೆಂಟ್ಗಾಗ್ಲಿ ಯಾವ ರೀತಿ ನಿಮ್ಮ ಒಂದು ಅನುಮೋದನೆ ಅವ್ರು ನೀಡ್ತೀವಿ? ಸರ್, ನಾನು ಯಾವುದೇ ಕೆಲಸವನ್ನ ಮಾಡಿದ್ರು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಅಂತ ಸಂಕಲ್ಪ ತೊಟ್ಟಿರೋಳು. ಈಗ ನಾನು ರೇಷ್ಮೆ ಕೃಷಿ ಮಹಾವಿದ್ಯಾಲಯದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸಕ್ಕೆ ಜಾಯಿನ್ ಆಗಿದ್ದೇನೆ. ಅಲ್ಲಿ ನನಗೆ ಬಹಳಷ್ಟು ವಿದ್ಯಾರ್ಥಿಗಳಿದ್ದಾರೆ. ಅವರಿಗೆ ನಾನು ಒಂದೊಂದು ಹೆಜ್ಜೆಯಲ್ಲೂ ಹೇಗೆ ಅವರು ಸಕ್ಸಸ್ನ ಪಡ್ಕೋಬೇಕು, ಪ್ರತಿಯೊಂದು ಹೆಜ್ಜೆ. ಸೊ 37ನೇ ಘಟಿಕೋತ್ಸವದಲ್ಲಿ ನಾನು ಕೃಷಿ ಅರ್ಥಶಾಸ್ತ್ರ ವಿಭಾಗದಲ್ಲಿ PhD UAS ಗೋಲ್ಡ್ ಮೆಡಲ್ ಅನ್ನ ಪಡ್ಕೊಂಡಿದ್ದೀನಿ. ಇದಕ್ಕೆ ಸಹಾಯ ಮಾಡಿಕೊಟ್ಟಿರುವಂತಹ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆ ತಾಯಿಯವರು ತುಂಬಾ ಸಪೋರ್ಟ್ ಮಾಡಿ ನನ್ನ ಎಜುಕೇಶನ್ಗೋಸ್ಕರನೇ ಅವರು ಕಂಪ್ಲೀಟ್ ಆಗಿ ಅವರ ಜೀವನವನ್ನ ಸವಿಸಿದ್ದಾರೆ. ಸೊ ಎಜುಕೇಶನ್, ನಾನು ಹೈಯೆಸ್ಟ್ ಎಜುಕೇಶನ್ ಮಾಡಬೇಕು ಅಂತ ನಾನು ನಮ್ಮೂರಿನಲ್ಲಿಯೇ ಅತಿ ಹೆಚ್ಚು ವಿದ್ಯಾಭ್ಯಾಸ ಮಾಡಿರೋದಕ್ಕೆ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೀನಿ. ಆ ಹೆಮ್ಮೆಯ ಹಿಂದೆ ಇರೋದು ನನ್ನ ತಂದೆ ತಾಯಿ. ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಕಷ್ಟ ಬಂದಾಗ ಅದಕ್ಕೆ ಕೈಗೊಟ್ಟು ನನ್ನ ಜೊತೆಗೆ ಒಂದೊಂದು ಹೆಜ್ಜೆನೂ ನಡೆಸಿದ್ದಾರೆ. ಸೊ ಅದಕ್ಕೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ. ಇವತ್ತು ಈ ಸ್ಟೇಜ್ಗೆ ಬಂದಿರೋದಕ್ಕೆ ನನ್ನ ತಂದೆ ತಾಯಿಗೆ ನಾನು ಯಾವತ್ತೂ ಕೃತಜ್ಞತೆಯನ್ನ ಹೇಳ್ತೀನಿ. ಇದ್ರ ಜೊತೆಗೆ ಸಂಶೋಧನೆ ಮಾಡುವಾಗೂ ತುಂಬಾ ಅಡ್ಡ ಆತಂಕಗಳು ಬರ್ತಾನೆ ಇತ್ತು. ಆ ಕಷ್ಟಗಳನ್ನ ದಾಟೋದಕ್ಕೆ ನಮ್ಮ ಪ್ರೊಫೆಸರ್ಸ್ ಕೂಡ ತುಂಬಾ ಹೆಲ್ಪ್ ಮಾಡಿದ್ರು. ನನ್ನ ಸ್ನೇಹಿತರು ಮುಖ್ಯವಾಗಿ ಜಾಸ್ತಿ ಹೆಲ್ಪ್ ಮಾಡಿದ್ರು. ಸಂಶೋಧನೆ ಮಾಡುವಂತಹ ಸಮಯದಲ್ಲಿ ತುಂಬಾ ಜಾಗಗಳಿಗೆ, ಸ್ಥಳಗಳಿಗೆ ಭೇಟಿ ನೀಡುವಂತಹ ಸಿಚುವೇಶನ್ ಇತ್ತು. ನಾನು ತುಂಬಾ ಪ್ಲೇಸಸ್ಗೆ ಭೇಟಿ ಮಾಡಿದೆ. ಅದ್ರ ಜೊತೆಗೆ ರೈತರ ಜೊತೆ ಒಂದು ಒಳ್ಳೆ ಸಂವಾದ ನಡೆಸಿದೆ. ಶ್ರೀಗಂಧದ ಪರಿಸ್ಥಿತಿ ಈಗ ಕರ್ನಾಟಕದಲ್ಲಿ ಹೇಗಿದೆ, ಅದನ್ನ ಅಭಿವೃದ್ಧಿ ಪಡಿಸ್ಬೇಕು, ಅದರಿಂದ ನಾವು ಜಾಸ್ತಿ ಇಳುವರಿ ಪಡಿಬೇಕು ಅಂತಂದ್ರೆ ಯಾವ್ಯಾವ ಮೆಥಡ್ಸ್ ನ ಫಾಲೋ ಮಾಡ್ಬೇಕು, ಇದ್ರ ಬಗ್ಗೆ ನನ್ಗೆ ಅರಿವಾಯ್ತು. ಸೊ ಎಲ್ಲವನ್ನೂ ನಾನು ನನ್ನ ಥೀಸಿಸ್ ಒಳಗಡೆ, ಅಂದ್ರೆ ಸಂಶೋಧನಾ ಪ್ರಬಂಧದೊಳಗಡೆ ನಾನು ಇನ್ಕ್ಲೂಡ್ ಮಾಡ್ಕೊತಾ ಹೋದೆ. ಕೊನೆಗೆ ಅದನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಕೂಡ ಮಾಡಿದೆ. ಅದನ್ನ ಕಂಪ್ಲೀಟ್ ಮಾಡಿ ಜೊತೆಗೆ ತುಂಬಾ ಹೈಯೆಸ್ಟ್ ಅಂಕಗಳನ್ನ ಪಡೆದಿದ್ರಿಂದ ನನಗೆ ಗೋಲ್ಡ್ ಮೆಡಲ್ ಕೂಡ ಸಿಕ್ತು. ಅದು UAS ಗೋಲ್ಡ್ ಮೆಡಲ್ ಅಂತ ಹೇಳ್ತೀವಿ. ಕೃಷಿ ಅರ್ಥಶಾಸ್ತ್ರ ವಿಭಾಗದಲ್ಲಿ PhD ಅಲ್ಲಿ ನನಗೆ ಪಡೆದಿರುವಂತಹದ್ದು. ಇದ್ರ ಜೊತೆಗೆ ಅಲ್ಲಿ ಯಾವುದೇ ಕಷ್ಟ ಬಂದ್ರೂ ಅದನ್ನ ನಾನು ಮೆಟ್ಟಿ ನಿಂತು ಅದನ್ನ ಒಂದೊಂದು ಹೆಜ್ಜೆನೂ ದಾಟ್ಬೇಕು ಅಂತ ಸಪೋರ್ಟ್ ಮಾಡಿರುವಂತಹ ಎಲ್ಲರಿಗೂ ನಾನು ಕೃತಜ್ಞತೆಯನ್ನ ವಹಿಸೋದಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಎಷ್ಟೊಂದು ಟೈಮಲ್ಲಿ ಬೇರೆಯವರು ಇದನ್ನ ಮೋಸದಿಂದ ಇದನ್ನ ಪಡ್ಕೊ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೌಂದರ್ಯ SR. ನಾನು ಕೋಲಾರ ತಾಲೂಕಿನ ಹೋಳೂರು ಹೋಬಳಿಯ HG ಹೊಸೂರು ಗ್ರಾಮದಲ್ಲಿ ಒಂದು ರೈತಾಪಿ ಕುಟುಂಬದಲ್ಲಿ ನನ್ನ ತಂದೆಯವರಾದ ಶ್ರೀರಾಮರೆಡ್ಡಿ ಹಾಗೂ ತಾಯಿಯಾದ ಸುಬ್ಬಮ್ಮ ಅವರಲ್ಲಿ ಜನ್ಮ ತಾಳಿ ಈ ನನ್ನ ಮೊದಲನೇ ಹಂತವಾಗಿರುವಂತಹ 10ನೇ ತರಗತಿಯನ್ನ ಶ್ರೀ ಭೈರವೇಶ್ವರ ವಿದ್ಯಾನಿಕೇತನ ಶಾಲೆಯಲ್ಲಿ ಪೂರೈಸಿದ್ದೇನೆ. ತದನಂತರ ನಾನು ಕೃಷಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಕೃಷಿ BSc ಅಗ್ರಿಕಲ್ಚರ್ BSc ಅನ್ನ ಚೂಸ್ ಮಾಡ್ಕೊಂಡೆ. ಅದನ್ನ ನಾನು ರೇಷ್ಮೆ ಕೃಷಿ ಮಹಾವಿದ್ಯಾಲಯ ಚಿಂತಾಮಣಿಯಲ್ಲಿ ಅದನ್ನ ಕಂಪ್ಲೀಟ್ ಮಾಡಿದೆ. ಅಲ್ಲಿ 2 ತರಹದ ವಿದ್ಯಾಭ್ಯಾಸವನ್ನ ಕೊಡ್ಲಿಕ್ಕಾಗಿತ್ತು. ಒಂದು ಥಿಯರಿ ಆಸ್ಪೆಕ್ಟ್ಸ್ ಇರ್ತಿತ್ತು, ಇನ್ನೊಂದು ನಮ್ಮ ಪ್ರಾಕ್ಟಿಕಲ್ ಆಗಿಯೂ ನಾವು ಮಾಡೋದಕ್ಕೆ ಕಲ್ತಿದ್ವಿ. ಅಲ್ಲಿಂದ ನನಗೆ ಕೃಷಿ ಅರ್ಥಶಾಸ್ತ್ರದ ಬಗ್ಗೆ ನನಗೆ ಕಂಪ್ಲೀಟ್ ಆಗಿ ಆಸಕ್ತಿ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಯಾಕೆ ಅಂತಂದ್ರೆ ನಾವು ಕೃಷಿಯನ್ನು ಎಲ್ಲರೂ ಮಾಡ್ತೀವಿ, ಎಲ್ಲರೂ ಕೊನೆಗೆ ಮಾಡೋದು ಒಂದು ಲಾಭವನ್ನ ಪಡೆಯೋದಕ್ಕೋಸ್ಕರ. ಸೊ ಲಾಭ ಅನ್ನೋ ಪ್ರಶ್ನೆ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಿದ್ದು. ಸೊ ನಾನು ಕೃಷಿ ಅರ್ಥಶಾಸ್ತ್ರದಲ್ಲಿ ಒಂದು ಪದವಿಯನ್ನ ಪಡ್ಕೋಬೇಕು ಅಂತ ಹೇಳಿ MSc ಕೃಷಿ ಅರ್ಥಶಾಸ್ತ್ರವನ್ನ ಚಂದ್ರಶೇಖರ ಆಜಾದ ಕೃಷಿ ಮತ್ತು ತಾಂತ್ರಿಕ ವಿಶ್ವವಿದ್ಯಾಲಯ ಕಾನ್ಪುರ್ ಉತ್ತರ ಪ್ರದೇಶದಲ್ಲಿ ಕಂಪ್ಲೀಟ್ ಮಾಡಿದೆ. ಅಲ್ಲಿ ನಾನು ರೇಷ್ಮೆಯ ಬಗ್ಗೆನೇ ಒಂದು ಸಂಶೋಧನೆಯನ್ನ ಕೈಗೊಂಡಿದ್ದೆ. ತದನಂತರ ಅದು ಕಂಪ್ಲೀಟ್ ಆಗಿದ ತಕ್ಷಣ ನಾನು PhD ಕೃಷಿ ಅರ್ಥಶಾಸ್ತ್ರವನ್ನ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಮಾಡ್ಬೇಕು ಅಂತ ಇಚ್ಛೆ ಪಟ್ಟು ಅಲ್ಲಿ ಕಂಪ್ಲೀಟ್ ಮಾಡಿದೆ. ಅಲ್ಲಿ ನನ್ನ ಸಂಶೋಧನಾ ವಿಷಯವಾಗಿತ್ತು ಶ್ರೀಗಂಧದ ಬಗ್ಗೆ. ಸೊ ಶ್ರೀಗಂಧದ ಅರ್ಥಶಾಸ್ತ್ರ ಯಾವ ತರ ಕರ್ನಾಟಕದಲ್ಲಿ ಅಭಿವೃದ್ಧಿ ಹೊಂದುತ್ತಿದೆ ಅಂತ ನನ್ನ ಸಂಶೋಧನೆ ಇತ್ತು. ಇದರ ಸಂಬಂಧಪಟ್ಟವಾಗಿ ನಾನು ತುಂಬಾ ರೈತರನ್ನ ಭೇಟಿಯಾಗಿದ್ದೇನೆ, ಅವ್ರ ಹತ್ರ ಸಂವಾದ ನಡೆಸಿದ್ದೇನೆ. ಜೊತೆಗೆ ಅವರಲ್ಲಿರುವಂತಹ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ, ಕುಂದುಕೊರತೆಗಳಿದ್ರೆ ಅದನ್ನ ಅನಲೈಸ್ ಮಾಡಿ ನನ್ನ ಸಂಶೋಧನಾ ಪ್ರಬಂಧದಲ್ಲಿ ಅವನ್ನೆಲ್ಲಾನು ಇನ್ಕ್ಲೂಡ್ ಮಾಡಿ ಕೊನೆಗೆ ಇದನ್ನ ಕಂಪ್ಲೀಟ್ ಮಾಡೋ ಸ್ಟೇಜ್ಗೆ ಬಂದಾಗ ನನಗೆ ಹೆಚ್ಚು ಅಂಕಗಳನ್ನ ಗಳಿಸಿದಕ್ಕೋಸ್ಕರ ನನಗೆ ಗೋಲ್ಡ್ ಮೆಡಲ್ ಕೂಡ